ಬಸವೇಶ್ವರ ಜಾತ್ರೆಯಲ್ಲಿ ರಥದ ಚಕ್ರಕ್ಕೆ ಸಿಲುಕಿ ಮೂವರಿಗೆ ಗಾಯ, ಒಬ್ಬನ ಕಾಲು ಛಿದ್ರ. ಬೀದರ್ ಜಿಲ್ಲೆ ಬಸವಕಲ್ಯಾಣದಲ್ಲಿ ನಡೆದ ಮಹಾತ್ಮ ಬಸವೇಶ್ವರರ ಜಾತ್ರಾ ರಥೋತ್ಸವದಲ್ಲಿ ಭೀಕರ ಅವಘಡ ಸಂಭವಿಸಿ ಮೂವರು ಭಕ್ತರು ಗಂಭೀರವಾಗಿ ಗಾಯಗೊಂಡಿದ್ದು, ದಂಡಾಜೆಂಬುವರ 2 ಕಾಲುಗಳು ಛಿದ್ರ ಆಗಿರುವ ಘಟನೆ ನಡೆದಿದೆ. ಗುರುವಾರ ಬೆಳಗ್ಗೆ ಐತಿಹಾಸಿಕ ರಥ ಮೈದಾನದಲ್ಲಿ ರಥೋತ್ಸವ ನಡೆಯುತ್ತಿದ್ದ ವೇಳೆ ಸಹಸ್ರಾರು ಭಕ್ತರು ಜೈ ಬಸವಣ್ಣ ಘೋಷಣೆಗಳೊಂದಿಗೆ ರಥ ಎಳೆಯುತ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ತಳ್ಳಾಟ, ನುಗ್ಗಾಟ ಉಂಟಾಗಿದೆ. ಜನಸಂದಣಿಯ ಒತ್ತಡದಿಂದ ರಥ ನಿಯಂತ್ರಣ ತಪ್ಪಿ ವೇಗವಾಗಿ ಮುಂದುವರಿದ ಪರಿಣಾಮ ರಥದ ಸಮೀಪದಲ್ಲಿದ್ದ 3 ಭಕ್ತರು ಬಿದ್ದು ಚಕ್ರದ ಕೆಳಗೆ ಸಿಲುಕಿದ್ದಾರೆ. ಅವಘಡದಲ್ಲಿ ಧನರಾಜ್ ಎಂಬ ಭಕ್ತನ ಸ್ಥಿತಿ ಗಂಭೀರವಾಗಿದ್ದು, ರಥದ ಚಕ್ರ ಹರಿದ ಪರಿಣಾಮ ಅವರ 2 ಕಾಲುಗಳು ಸಂಪೂರ್ಣವಾಗಿ ಛಿದ್ರ ಆಗಿವೆ. ರಿಷಬ್ ಎಂಬ ಯುವಕನಿಗೆ 2 ಕಾಲುಗಳಿಗೆ ತೀವ್ರ ಗಾಯವಾಗಿದ್ದು, ಭೀಮಾಶಂಕರ್ ಎಂಬುವರಿಗೂ ಗಾಯಗಳಾಗಿವೆ. ಘಟನೆ ನಡೆದ ತಕ್ಷಣ ಸ್ಥಳೀಯರು ಮತ್ತು ಪೊಲೀಸರು ಗಾಯಾಳುಗಳನ್ನು ಬಸವಕಲ್ಯಾಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದು, ಗಂಭೀರ ಸ್ಥಿತಿಯಲ್ಲಿದ್ದ ಒಬ್ಬರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಸೋಲಾಪುರ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಕುರಿತು ಮಾತನಾಡಿದ ಶಾಸಕ ಶರಣು ಸಲ್ಗರ್ ತಮ್ಮ ಕಳವಳ ವ್ಯಕ್ತಪಡಿಸಿದರು. ಬೆಳಗ್ಗೆ ನನಗೆ 6:30ಗೆ ಈ ರೀತಿ ದುರ್ಘಟನೆ ನಡೆದಿದ್ದು ನನಗೆ ಗೊತ್ತಾದಾಗ ಕೂಡಲೇ ನಾನು ಬಸವಕಲ್ಯಾಣದ ವೈದ್ಯರಾದಂತ ಡಾಕ್ಟರ್ ಯುವರಾಜ್ ಬಿರಾದರ್ ಅವರನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆದುಕೊಂಡೆ. ಒಬ್ಬರಿಗಂತೂ 2 ಕಾಲುಗಳು ಬಹುತೇಕ ಅಪಾಯಕಾರಿಯಾಗಿ ಕಟ್ ಆಗ್ತಕ್ಕಂತ ಹಂತಕ್ಕೆ ತಲುಪಿರುವುದರಿಂದ ಅವ್ರಿಗೆ ನಾವು ಗುಲ್ಬರ್ಗಾ ಕಳಿಸಿದ್ದೀವಿ ಅಂತ ಹೇಳಿದ್ರು. ಅವ್ರ ಹೆಸರು ಧನರಾಜ್ ಚಾಕೋರೆ. ಇನ್ನೋರ್ವ ಕಾಳಿಗಲ್ಲಿಯ ಋಷಭ್ ಶಿವಾನಂದ್, ಆತನ ಕೂಡ 1 ಕಾಲು ಮೊಳಕಾಲ್ ಕೆಳಗಡೆ ಅತ್ಯಂತ ಭೀಕರ ಮಟ್ಟದಲ್ಲಿ ಹಾನಿಯಾಗಿರೋ ಪ್ರಯುಕ್ತ ನಾನು ಡಾಕ್ಟರ್ ಯುವರಾಜ್ ಬಿರಾದರ್ ಅವರಿಗೆ ಮಾತನಾಡಿದಾಗ ಅವನಿಗೂ ಕೂಡ ಚಾನ್ಸ್ ಇಲ್ಲ, ಒಂದು 5-10% ಚಾನ್ಸ್ ಇದೆ ಅಂತ ಹೇಳಿದಾಗ ಒಬ್ಬ ಬಸವ ಕಲ್ಯಾಣ ನಗರದ ಖ್ಯಾತ ವೈದ್ಯರು ಸೋಲಾಪೂರಿನ ಗಂಗಾಮಯಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದು ಗೊತ್ತಾದಾಗ ನಾನು ಆ ಆಂಬುಲೆನ್ಸ್ ಅನ್ನ ಕಲಬುರಗಿ ಕಡೆ ಹೋಗ್ತಕ್ಕಂತ ಆಂಬುಲೆನ್ಸ್ ಅನ್ನ ವಾಪಸ್ ತಿರುಗಿಸಿ ಬಸವೇಶ್ವರ ದೇವಸ್ಥಾನದ ಪಂಚ್ ಕಮಿಟಿ ಅಧ್ಯಕ್ಷರು ನನ್ನೆಲ್ಲಾ ಸಮಸ್ತ ಹಿರಿಯರ ಜೊತೆ ಮಾತನಾಡಿ ನಾವು ಸೋಲಾಪುರಿ ಅವ್ರಿಗೆ ಕಲ್ಸೋಣ, 5-10% ಚಾನ್ಸ್ ಇದೆ ಆ ಕಾಲು ಉಳಿಸ್ತಕ್ಕಂಥದ್ದು ಅಂತ ಹೇಳಿ ನಾನು ಸೋಲಾಪುರ್ ಗಂಗಾಮಯಿ ಆಸ್ಪತ್ರೆಗೆ ಕಳಿಸಿದ್ದೇನೆ. ಹಾಗಾಗಿ ವಿಶ್ವಗುರು ಬಸವಣ್ಣನವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ, ಕೈ ಮುಗಿದು ಅವರು ಈ ದುರ್ಘಟನೆಯಿಂದ ಗುಣಮುಖರಾಗಿ ಹೊರಗೆ ಬರ್ಲಿ. ನನಗೊಂದ್ಸಲ ಬಹಳ ಬೇಜಾರಾಯ್ತು, ಏನಪ್ಪಾ ಇದು ಪೊಲೀಸರ ನಿರ್ಲಕ್ಷ್ಯತನ ಏನೋ ಒಂದ್ ಕಡೆ. ಈ ಘಟನೆ ಮುಂದೆ ಮತ್ತೆಂದು ಈ ನೆಲದಲ್ಲಿ ಇಂಥ ದುರ್ಘಟನೆ ನಡಿಬಾರದು. ಹಾಗೆ ಮತ್ತೆ ನಾನು ಸೋಲಾಪುರಿನ ವೈದ್ಯರಿಗೆ, ಕಲಬುರಗಿಯ ವೈದ್ಯರಿಗೆ ಸಂಪರ್ಕವನ್ನು ಮಾಡ್ತೇನೆ. ಅವರಿಗೆ ಗುಣಮಟ್ಟದ ಟ್ರೀಟ್ಮೆಂಟ್ ಕೊಡಿಸಿ ಅವರಿಗೆ ಆದಷ್ಟು ಆ ಬಸವಣ್ಣ ಈ ಕಷ್ಟದಿಂದ ಹೊರಗೆ ತರಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಆದಷ್ಟು ಬೇಗ ಅವರು ಗುಣಮುಖರಾಗಿ ಬರ್ಲಿ ಅಂತ ಹೇಳಿ ಬಸವಣ್ಣವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಲಕ್ಷಾಂತರ ಭಕ್ತರು ಜಾತ್ರೆಗೆ ಆಗಮಿಸಿದ್ದರೂ ಜನಸಂದಣಿಯ ನಿಯಂತ್ರಣದಲ್ಲಿ ಕೊರತೆ ಕಂಡುಬಂದಿದೆ ಎಂಬ ಆರೋಪ ಕೇಳಿ ಬರುತ್ತಿದೆ. ರಥ ಎಳೆಯುವ ವೇಳೆ ಸುರಕ್ಷಿತ ಅಂತರ ಕಾಪಾಡದಿರುವುದೇ ಈ ದುರಂತಕ್ಕೆ ಕಾರಣ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಸಂಭ್ರಮದ ಜಾತ್ರೆ ಕೆಲವೇ ಕ್ಷಣಗಳಲ್ಲಿ ದುರಂತಕ್ಕೆ ತಿರುಗಿದ್ದು ಭಕ್ತರಲ್ಲಿ ಆತಂಕ ಮೂಡಿಸಿದೆ.